ಕನ್ನಡ ಬಂಧುಗಳೇ, ಇವತ್ತು ಭಾರತ ದೇಶದಲ್ಲಿ ಒಬ್ಬ ಮಹಾನ್ ಯುವಕ ಮುರಳೀಧರ ನಾಯಕ್ ಅವರು ಒಬ್ಬ ರೈತನ ಮಗ, ಒಬ್ಬ ಬಡ ಕುಟುಂಬದಲ್ಲಿ ನೆಲೆಸಿ ನಾನು ದೇಶ ಸೇವೆ ಮಾಡಬೇಕು ಅಂತ ಕೇವಲ 3 ವರ್ಷಗಳ ಹಿಂದೆ ಸೇನಾಧಿಕಾರಿಯಾಗಿ ಸೇರಿಕೊಂಡ್ರು ನಮ್ಮ ಸೇವೆಗೆ. ಆದರೆ ದುರ್ದೈವ ಕಾರಣ, ದೇವರ ಕೃಪೆಯಿಂದಲೇ ಏನೋ ಗೊತ್ತಿಲ್ಲ, ನಮಗೆ 2 ವರ್ಷದಲ್ಲಿ ವಿಧುರಾಶ್ವತ್ಥದಲ್ಲಿ ಯೋಧರ ಭೂಮಿಗೆ ಪೂಜೆ ನಾವು ಜೊತೆಯಲ್ಲಿ ಮಾಡೋದು, ನಾನು ಇವರೆಲ್ಲ ಜೊತೆಯಲ್ಲಿ ಮಾಡಿದಾಗ ಅವ್ರು ಹೇಳಿದ್ರು, ನಾನು ಇನ್ನು 5 ವರ್ಷದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಬೇಕು, ನನಗೆ ಈ ಒಂದು ಕಾರ್ಯದಲ್ಲಿ ತುಂಬ ನನಗೆ ಕಾಯಕವೇ ಒಂದು ಯೋಧರ ಕೆಲಸ ಅಂತ ಹೇಳಿ ಒಬ್ಬ ಕೃಷಿಕನ ಮಗನಾಗಿ ಇವತ್ತು ದೇಶ ಸೇವೆ ಮಾಡೋ ಹೋದಾಗ ದುರ್ಘಟನೆಯಿಂದ ಸಾವುಗಾರದು. ಅವರ ಮನೆಗೆ ತುಂಬಲಾರದ ನಷ್ಟ ಉಂಟಾಗಿದೆ. ಅವರ ಮನೆಗೆ ಒಬ್ಬ ಭಗವಂತ ಎಲ್ಲ ರೀತಿಯಲ್ಲೂ ತಾಯಿ ಭುವನೇಶ್ವರಿ ಭಾರತಾಂಬೆ ದಯವಿಟ್ಟು ಅವರ ಮನೆಗೆ ಸುಖ, ಶಾಂತಿ, ನೆಮ್ಮದಿ ಮತ್ತು ಹೋರಾಟದ ಚೈತನ್ಯ ಸಿಗಬೇಕು ಅಂತ ನಾನು ಆ ತಾಯಿ ಭುವನೇಶ್ವರಿಯಲ್ಲಿ ಭಾರತಾಂಬೆಯಲ್ಲಿ ಕೇಳ್ಕೊಳ್ತೀನಿ. ನಾನು ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರ ನೇತೃತ್ವದಲ್ಲಿ ನಾನು ಒಂದು ಕನ್ನಡದ ಸೇವೆಯನ್ನು ಮಾಡ್ತಾ ಇದ್ದೀನಿ ಮತ್ತು ಭಾರತ ದೇಶದ ಪ್ರೇಮಿಗಳೋದು ನಾರಾಯಣಗೌಡರ ಒಂದು ಸಮ್ಮುಖ ಇವರು ತಕ್ಷಣ ನೀವು ಹೊರಡಬೇಕು, ನೀವು ಈ ಜಿಲ್ಲೆಗೆ ಅಂತ ಹೇಳಿ ನಾನು ತಕ್ಷಣ ಹೊರಟು ಬಂದು ಈ ತಂದೆಗೆ ನಾನು ಒಂದು ನುಡಿದ ಮನವನ್ನು ಸಲ್ಲಿಸ್ತಾ ಇದ್ದೀನಿ. ಜೈ ಯೋಧನಿಗೆ, ಜೈ ಯೋಧನಿಗೆ, ಮುರಳೀಧರ ನಾಯಕರಿಗೆ ಜಯವಾಗಲಿ.